57th ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, LHS is equal to RHS ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಏನ್ ಮಾಡೋಣ, ಟೇಕ್ LHS ತಗೊಳ್ಳೋಣ. ಓಕೆ, ಸೊ LHS ಏನಿದೆ, sin square 30 plus cos square 60 minus tan square 30 whole divided by cot square 60 ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನೋಡ್ರಿ, sin 30 ಎಷ್ಟು, sin 30 1/2 ಸ್ಕ್ವೇರ್ ಇರೋದ್ರಿಂದ 1/2 ಸ್ಕ್ವೇರ್ ಅಂತ ಬರಿತೀವಿ. ಅದೇ ರೀತಿ cos 60 ವ್ಯಾಲ್ಯೂ ಎಷ್ಟು, cos 60 ಕೂಡ 1/2, ಅಲ್ಲಿ ಸ್ಕ್ವೇರ್ ಇದ್ರಿಂದ 1/2 ಸ್ಕ್ವೇರ್ ಅಂತ ಬರಿತೀವಿ. ಮೈನಸ್ tan 30 ಬಂದ್ಬಿಟ್ಟು 1/√3 1/√3 ಹೋಲ್ ಸ್ಕ್ವೇರ್, ಓಕೆ, ಹೋಲ್ ಡಿವೈಡೆಡ್ ಬೈ, ಓಕೆ. ಸೊ cot 60 ಏನಾಗುತ್ತೆ, cot 60 ಕೂಡ ಏನು 1/√3, ಓಕೆ. ಸೊ 1/√3 ಸ್ಕ್ವೇರ್ ಇದರಿಂದ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಈಗ 1/2 ಸ್ಕ್ವೇರ್ ಏನಾಗುತ್ತೆ, 1 ಸ್ಕ್ವೇರ್ 1, 2 ಸ್ಕ್ವೇರ್ 4, ಓಕೆ. ಯಾಕಂದ್ರೆ ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡಬೇಕು, ಡಿನಾಮಿನೇಟರ್ಗೂ ಮಾಡಬೇಕು. 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಸೊ ಇದೇನಾಯ್ತು 1/4 ಮೈನಸ್ ಇಲ್ಲಿ ನೀವು ನೋಡಿದ್ರೆ 1 ಸ್ಕ್ವೇರ್ 1, ಓಕೆ. ಸೊ ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದ್ರೆ √3 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ. ಸೊ √3 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ, 3 ಆಗುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ, ಓಕೆ. ಇಲ್ಲಿ ಕೂಡ ಡಿನಾಮಿನೇಟರ್ ಏನಿದೆ 1 ಸ್ಕ್ವೇರ್ 1, ಓಕೆ. ಸೊ √3 ಸ್ಕ್ವೇರ್ ಏನಾಗುತ್ತೆ, 3 ಆಗುತ್ತೆ. ಸೊ ಇದು 1/3 ಆಯ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ, ಓಕೆ, ಸೊ ಇವ್ರು ಮೂವರಿಗೆ LCM ತಗೊಂಡ್ರೆ ಏನ್ ಬರುತ್ತೆ, LCM ತಗೊಂಡ್ರೆ 12 ಬರುತ್ತೆ. ಇಲ್ಲಿ 12 ಬರಿತೀನಿ. ಓಕೆ, ಸೊ ಈಗ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 4 1 ಜಾ 4, 3 ಜಾ 3 ಬಂತು. ಪ್ಲಸ್ ಸೆಕೆಂಡ್ ನಂಬರ್ ಕೂಡ 1/4 ಐತೆ. 1/4 ಇಂಟು 12 ಮಾಡಿದ್ರೆ 4 1 ಜಾ 4, 3 ಜಾ, ಇಲ್ಲಿ ಕೂಡ 3 ಬರುತ್ತೆ. ಮೈನಸ್ ಥರ್ಡ್ ನಂಬರ್ ಏನು 1/3 ಇದೆ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 3 1 ಜಾ 3, 4 ಜಾ 1, 4 ಜಾ 4, ಓಕೆ. ಹೋಲ್ ಡಿವೈಡೆಡ್ ಬೈ 1/3, ಓಕೆ. ಸೊ ಇವಾಗ ನೀವು ನೋಡಿದ್ರೆ 3 + 3 ಎಷ್ಟು, 6. 6 - 4 ಎಷ್ಟಾಗುತ್ತೆ, 2 ಆಗುತ್ತೆ. ಓಕೆ, ಸೊ ಏನಾಯ್ತು ಇದು 2/12, ಓಕೆ. ಸೊ 2/12 ಆಯ್ತು. ಈ ಡಿವೈಡ್ ಇರೋದು ಇಂಟು ಆದ್ರೆ ಏನಾಗುತ್ತೆ ನೋಡ್ರಿ, ಡಿವೈಡ್ ಇರೋದು ಇಂಟು ಆದ್ರೆ ಈ ನಂಬರ್ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. 1/3 ಇರೋದು ಏನಾಗುತ್ತೆ, 3/1 ಆಗುತ್ತೆ. ಓಕೆ, ಸೊ ನೋಡ್ರಿ, ಈ ಡಿವೈಡ್ ಇರೋದನ್ನ ನಾನು ಏನ್ ಮಾಡಿದೆ, ಇಂಟು ಅಂತ ಬರ್ಕೊಂಡ್ರೆ, ಸೊ ಇದು 1/3 ಇರೋದು 3/1 ಆಯ್ತು. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3, 4 ಜಾ 2 1 ಜಾ 2, 2 ಜಾ. ಸೊ ಎಷ್ಟು ಬಂತು, 1/2 ಬಂತು. ಸೊ ಈಗ ನಮಗೇನ್ ಗೊತ್ತಾಯ್ತಂದ್ರೆ LHS ವ್ಯಾಲ್ಯೂ ಎಷ್ಟು ಬರುತ್ತೆ, LHS ವ್ಯಾಲ್ಯೂ 1/2 ಅಂತ ಬಂತು. ಸೊ ಇಲ್ಲಿ ಬರಿತೀನಿ, LHS is equal to 1/2. ಇದನ್ನ ಈಕ್ವೇಶನ್ 1 ಅಂತ ಕರಿತೀವಿ. ಈಗ ನಾವೇನ್ ಮಾಡೋಣ, RHS ತಗೋಣ. RHS ಏನಿದೆ, 1/cosecant 30 ಇದೆ. ಓಕೆ, ಸೊ ಟೇಕ್ RHS ಏನು 1/cosecant 30. ಓಕೆ, ಸೊ ಏನಾಗುತ್ತೆ, RHS 1/cosecant 30 ವ್ಯಾಲ್ಯೂ ಏನು, cosecant 30 ವ್ಯಾಲ್ಯೂ 2. ಸೊ RHS ಕೂಡ ಏನ್ ಬಂತು, 1/2 ಬಂತು. ಸೊ ನಾವೇನ್ ಬರಿಬಹುದು, ಫ್ರಮ್ ಈಕ್ವೇಶನ್ 192. ಓಕೆ, ಸೊ 192 ಇಂದ LHS RHS ಎರಡು ಈಕ್ವಲ್ ಬಂದವು. ಸೊ ಅದು ಹೆನ್ಸ್ ಪ್ರೂವ್ಡ್ ಅಂತ ಬರ್ರಿ. ಫ್ರಮ್ 192 LHS is equal to RHS, ಹೆನ್ಸ್ ಪ್ರೂವ್ಡ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವ ತರ ಕ್ವಶನ್ಸ್ ಕೊಡ್ತಾರೆ, ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟ್ರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಬಂದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.